ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತು ಯಾವುದೇ ಡಿಸೈನ್ನ ತೋರಿಸ್ತಾ ಇಲ್ಲ. ಇಲ್ಲಿ ಬಿಗಿನರ್ಸಿಗೆ ಹೆಲ್ಪ್ ಆಗೋಂತಹ ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ನಾನಿಲ್ಲಿ ನೀಡಲ್ ಬಗ್ಗೆ ಹೇಳ್ತೀನಿ. ನೀವು ಫಸ್ಟು ಕ್ರೋಶಾ ಡಿಸೈನ್ನ ಕಲಿಯೋರಾಗಿದ್ದರೆ ನೋಡಿ, ಇಲ್ಲಿ ಎರಡು ರೀತಿಯಾಗಿ ನೀಡಲ್ ಬರುತ್ತೆ. ಒಂದು ಇದು 9 ನಂಬರು ಅಥವಾ 10 ನಂಬರು, ಇದು ಬಂದು ಕ್ರೋಶಾ ವರ್ಕ್ ಮಾಡೋದಕ್ಕೆ. ಇದು ಬಂದು 12 ನಂಬರ್ ನೀಡಲು ಸ್ವಲ್ಪ ದಪ್ಪ ಇರುತ್ತೆ. ನೀವು ಫಸ್ಟ್ ಸ್ಟಾರ್ಟಿಂಗು ಕಲಿಯೋರಾಗಿದ್ದರೆ, ಏನು ಸ್ವಲ್ಪನೂ ಕೂಡ ಗೊತ್ತಿಲ್ಲ, ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋರಾದರೆ ಈ ರೀತಿ ಸ್ವಲ್ಪ ಬಿಗ್ ನೀಡಲ್ ಇದೆಯಲ್ವಾ, 12 ನಂಬರ್ ನೀಡಲು, ಇದನ್ನು ತೊಗೊಳ್ಳಿ. ಸ್ಟಾರ್ಟಿಂಗು ನೀವು ಈ ನೀಡಲಲ್ಲಿ ವರ್ಕ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಆ ಸ್ಮಾಲ್ ನೀಡಲ್ ಏನಿದೆ ಅದರಲ್ಲಿ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ನೋಡಿ, ಟಿಪ್ ಬಂದು ಸ್ವಲ್ಪ ಈ ರೀತಿ ದಪ್ಪ ಇರುತ್ತೆ ಮತ್ತು ನೀಡಲು ಕೂಡ ಸ್ವಲ್ಪ ದಪ್ಪ ಇರುತ್ತೆ. ನಿಮಗೆ ನೀಟಾಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ವಲ್ಪ ಈಸಿ ಅನಿಸುತ್ತೆ. ಈ ನೀಡಲ್ನ ನಾವು ಬಂದು ಉಲ್ಲನ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗ್ ಕ್ರೋಶಾ ವರ್ಕನ್ನ ಕಲಿಯೋರಾದರೆ ಫಸ್ಟು ಈ 12 ನಂಬರ್ ನೀಡಲು ಮತ್ತು ಉಲ್ಲನ್ ತೊಗೊಳ್ಳಿ. ಇದು ನೀಡಲ್ ಬಂದು 10-15 ರುಪೀಸ್ ಅನಿಸುತ್ತೆ. ನಿಮಗೆ ಉಲ್ಲನ್ನು ಒಂದು 20 ರುಪೀಸಿಗೆ ಸಿಗುತ್ತೆ. ಫಸ್ಟ್ ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, 9-10 ನಂಬರ್ ನೀಡಲ್ ಆದರೆ ಸ್ವಲ್ಪ ಸಣ್ಣ ಇರುತ್ತೆ, ಟಿಪ್ ಬಂದು ಸ್ವಲ್ಪ ಚಿಕ್ಕ ಇರುತ್ತೆ. ನಿಮಗೆ ಇಟ್ಕೊಳ್ಳೋದಕ್ಕೂ ಗ್ರಿಪ್ ಸಿಗಲ್ಲ, ಸ್ವಲ್ಪ ಸ್ಮಾಲ್ ಸೈಜ್ ಇರುತ್ತೆ. ನೋಡಿ ಟಿಪ್ಪು ಎಷ್ಟು ಸಣ್ಣ ಇದೆ ಅಂತ ಹೇಳಿ. ನಿಮಗೆ ಸ್ಟಾರ್ಟಿಂಗೇ ಇದರಲ್ಲಿ ವರ್ಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಬಿಗ್ ನೀಡಲ್ನ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಕಲಿಯೋದಕ್ಕೆ ಫಸ್ಟು ಈ ರೀತಿ ಒಂದು ರೋಲ್ ಥ್ರೆಡನ್ನು ತೊಗೊಳ್ಳಿ ಸಾಕು. ತುಂಬ ತೊಗೊಂಡು ವೇಸ್ಟ್ ಮಾಡೋದೆಲ್ಲ ಬೇಡ. ಈ ರೀತಿ ಒಂದನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ, ಯಾಕಂದರೆ ಕಂಪ್ನಿಗಳು ಬರುತ್ತೆ. ಯಾವುದಾದ್ರೂ ತೊಗೊಳ್ಳಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಫಸ್ಟು ಸ್ಟಾರ್ಟಿಂಗ್ ಇದನ್ನೇ ಯೂಸ್ ಮಾಡಿಕೊಂಡು ಇದರಲ್ಲೇ 6 ಎಳೆ ದಾರನ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ವಲ್ಪ ದಿನ ನೀವು ಉಲ್ಲನಲ್ಲಿ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಚೈನ್ ಹಾಕೋದಿನ ಪ್ರಾಕ್ಟೀಸ್ ಮಾಡಿದ್ದಾದಮೇಲೆ ನೀವು ಈ ರೀತಿ ಸಿಲ್ಕ್ ಥ್ರೆಡ್ನ ತೊಗೊಳ್ಳಿ. ನೆಕ್ಸ್ಟು ನೋಡಿ, ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಈ ರೀತಿಯಾದಂಥ ಒಂದು ಫಾಲ್ನ ತೊಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಈ ಫಾಲಲ್ಲಿ ನೋಡಿ ಎಡ್ಜಸ್ಸು ಲಾಕ್ ಆಗಿರುತ್ತೆ. ಅದರಿಂದ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಫಾಲ್ ಏನು ಒಂದು 12 ರುಪೀಸ್ಗೆಲ್ಲ ಸಿಗುತ್ತೆ. ಈ ರೀತಿಯಾಗಿ ಒಂದು ಫಾಲ್ ತೊಗೊಂಡ್ರೆ ನೋಡಿ, ಇಲ್ಲಿ ಎಡ್ಜು ಲಾಕ್ ಆಗಿದೆ. ನೀವು ಆರಾಮಾಗಿ ಲಾಕ್ ಮಾಡೋದಾಗಿರ್ಬೋದು, ಒಂದು ಹಾರ್ಚನ್ನ ಮಾಡೋದಾಗಿರ್ಬೋದು, ನೀಟಾಗಿ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ನೀವು ಇದರಲ್ಲಿ ಫಸ್ಟು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಲಾಕ್ ಮಾಡೋದೆಲ್ಲ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಫಾಲಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಆದಮೇಲೆ ನೋಡಿ, ಸ್ಯಾರಿಗೆ ಹಾಕೋದಾದರೆ ಫಸ್ಟು ನೀವು ಈ ಸ್ಯಾರಿ ಅಂದರೆ ಪಲ್ಲು ಬಂದು ಸ್ವಲ್ಪ ರಫ್ ಆಗಿರುತ್ತಲ್ಲ, ಆ ಥರದ್ದನ್ನು ತೊಗೊಳ್ಳಿ. ನೀವು ಸ್ಟಾರ್ಟಿಂಗು ಇವಾಗ ಆಲ್ರೆಡಿ ಸ್ವಲ್ಪ ನಮಗೆ ಗೊತ್ತು, ಕಲ್ತಿದ್ದೀವಿ ಅಂತ ಹೇಳೋರು ಈ ರೀತಿಯಾಗಿ ಸ್ವಲ್ಪ ರಫ್ ಆಗಿರೋ ಅಂಥ ಸ್ಯಾರಿಗಳನ್ನ ತೊಗೊಂಡು ಸ್ಯಾರಿಗೆ ಹಾಕಿ. ನೀವು ಸಾಫ್ಟಾಗಿರೋ ಸ್ಯಾರಿ ತೊಗೊಂಡ್ರೆ ಲಾಕ್ ಮಾಡಿದಾಗ ನಿಮಗೆ ಅದು ಸ್ವಲ್ಪ ಫೋಲ್ಡ್ ಆಗಿರೋ ರೀತಿ ಬರುತ್ತೆ. ನೋಡಿ, ನೆಕ್ಸ್ಟು ಇಲ್ಲಿ ನೀವು 6 ಎಳೆ ದಾರ, ಈ ರೀತಿಯಾಗಿ 6 ಎಳೆ ದಾರನ ತೊಗೋಬೇಕು. ನಾನು 6 ಎಳೆ ದಾರ ಮಾಡೋದು ಹೇಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಬೇಕಾದರೆ ಐಕಾರ್ಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ. ನೋಡಿ, 6 ಎಳೆ ದಾರನ ತೊಗೊಂಡು ಫಸ್ಟು ಇಲ್ಲಿ ಈ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ಇದನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು ಈ ಬೆರಳಿಗೆ ನೋಡಿ ಟೈಟಾಗಿ ಸುತ್ಕೋಬೇಕು. ನಿಮಗೆ ಎಷ್ಟು ಗ್ರಿಪ್ ಸಿಗುತ್ತೋ ಅಷ್ಟು ರೌಂಡು ಸುತ್ಕೊಳ್ಳಿ. ಇವಾಗ ಒಬ್ಬೊಬ್ಬರು 1 ರೌಂಡಲ್ಲೇ ಹಾಕ್ತಾರೆ, ಆ ರೀತಿ ನಿಮಗೆ ಗ್ರಿಪ್ ಸಿಗಲ್ಲ. ನಿಮಗೆ ಎಷ್ಟು ಗ್ರಿಪ್ ಸಿಗುತ್ತೋ ಅಷ್ಟು ಗ್ರಿಪ್ಪಲ್ಲಿ ಸುತ್ಕೊಂಡು ನೋಡಿ, ಈ ಹೆಬ್ಬೆರಳು ಏನಿರುತ್ತೆ ಅದರಿಂದ ಇಟ್ಕೋಬೇಕು. ನೋಡಿ, ಈ ರೀತಿ 1 ರೌಂಡ್ ಹಾಕ್ಕೊಂಡು ಹಾಕ್ತಾರೆ. ಅದು ನಿಮಗೆ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಈ ರೀತಿ ನಿಮಗೆ ಎಷ್ಟು ರೌಂಡ್ ಹಾಕ್ಕೊಂಡ್ರೆ ನಿಮಗೆ ಗ್ರಿಪ್ ಅನಿಸುತ್ತೋ ಅಷ್ಟು ರೌಂಡ್ ಹಾಕ್ಕೊಂಡು ಟೈಟಾಗಿ ಇಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಇಟ್ಕೋಬೇಕು. ಈ ನಾಟ್ ಏನಿದೆ, ಈ ನಾಟ್ ಹಾಕಿರೋದು ಸ್ಯಾರಿ ಆ ಪಲ್ಲು ಏನಿರುತ್ತೆ ಪಲ್ಲು ಕೆಳಗಡೆಗೆ ಹಾಕ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ. ನಾನಿಲ್ಲಿ 9 ನಂಬರ್ ನೀಡಲ್ನ ಯೂಸ್ ಮಾಡ್ತೀನಿ. ನೀವು 10-11 ಎರಡೂ ಬರುತ್ತೆ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ನೀಡಲ್ನ ಇಟ್ಕೋಬೇಕಾದ್ರೆ ಈ ರೀತಿಯಾಗಿ ಇಟ್ಕೋಬೇಕು. ಮಧ್ಯ ಸ್ವಲ್ಪ ಅಗಲ ಇದೆಯಲ್ವ, ಅಲ್ಲಿಗೆ ಹೆಬ್ಬೆರಳು ಮತ್ತು ಆ ತೋರು ಬೆರಳು ಏನಿದೆ ಎರಡರಿಂದನೂ ಗ್ರಿಪ್ಪಾಗಿ ಇಟ್ಕೊಂಡು
ನೋಡಿ ಈ ರೀತಿಯಾಗಿ ಇಟ್ಕೋಬೇಕು. ನೋಡಿ ಕೆಲವ್ರು ಯಾವ ರೀತಿ ಇಟ್ಕೋತಾರೆ ಅಂದರೆ ಈ ರೀತಿ ಇಟ್ಕೋತಾರೆ. ಈ ರೀತಿಯೂ ಇಟ್ಕೋಬೋದು, ನಾನು ಫಸ್ಟು ತೋರಿಸಿದ್ನಲ್ಲ ಆ ಥರನೂ ಇಟ್ಕೋಬೋದು. ನಿಮಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೆ ಆ ರೀತಿ ಮಾಡ್ಕೊಳ್ಳಿ. ಇವಾಗ ನೋಡಿ ಬೇರೆಯವರು ಇವಾಗ ಅವರು ಆ ಥರ ಇಟ್ಕೊಂಡಿದ್ದಾರೆ, ಇವ್ರು ಈ ಥರ ಇಟ್ಕೊಂಡಿದ್ದಾರೆ. ಯಾರು ಯಾವ ಥರ ಆದರೂ ಇಟ್ಕೊಳ್ಳಿ, ನಿಮಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೆ ಆ ರೀತಿ ನೀವು ಟ್ರೈ ಮಾಡಿ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ನೀಡಲ್ನ ಹಾಕಿ, ನೋಡಿ ನೀಡಲ್ನ ಈ ಥ್ರೆಡ್ ಕೆಳಗಡೆಯಿಂದ ಈ ರೀತಿ ತೊಗೋಬೇಕು. ನೋಡಿ ನೀಟಾಗಿ ಈ ರೀತಿಯಾಗಿ ನೀಡಲ್ಲು ಆ ಥ್ರೆಡ್ ಕೆಳಗಡೆಯಿಂದ ಹೋಗಬೇಕು. ಇದು ನಿಮಗೆ ಕ್ರೋಶಾ ವರ್ಕ್ ಮಾಡೋದಕ್ಕೆ ಮೇಯ್ನ್ ಇಂಪಾರ್ಟೆಂಟು. ಈ ರೀತಿ ನೀಡಲ್ನ ಥ್ರೆಡ್ ಕೆಳಗಡೆಯಿಂದ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡಬೇಕು. ಇಲ್ಲಿ ನೀವು ಫಸ್ಟು ನೋಡಿ ಕ್ರೋಶಾ ವರ್ಕನ್ನು ಮಾಡಬೇಕಾದ್ರೆ ನೀವು ಚೈನನ್ನು ಹಾಕೋದನ್ನ ಕಲ್ತ್ಕೋಬೇಕು. ಮೇಯ್ನ್ ಇಂಪಾರ್ಟೆಂಟು ಅದು. ಚೈನನ್ನು ನೀಟಾಗಿ ಹಾಕೋದನ್ನು ಕಲ್ತ್ಕೋಬೇಕು. ನೀವು ಫಸ್ಟ್ ವರ್ಕ್ ಮಾಡೋರಾದರೆ, ಇವಾಗ ಉಲ್ಲನಲ್ಲಿ ಪ್ರಾಕ್ಟೀಸ್ ಮಾಡಿ ಆದಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರಾದರೆ ನೋಡಿ ಈ ರೀತಿ ಒಂದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್. ನೀವು ಚೈನ್ ಹಾಕೋದು ಕಲ್ತಿದ್ದಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು ನೀಟಾಗಿ ಲಾಕ್ ಮಾಡೋದನ್ನ ಕಲಿಬೇಕು. ನೋಡಿ ಕೆಲವರು ಚೈನ್ ಹಾಕಬೇಕಾದ್ರೆ ತುಂಬ ಲೂಸಾಗಿ ಬಿಟ್ಕೊಂಡು ಹಾಕ್ಕೋತಾರೆ. ಆ ರೀತಿ ಹಾಕಬಾರ್ದು. ನೋಡಿ ನಾನು ಇವಾಗ ತೋರಿಸಿದ್ನಲ್ಲ ಆ ರೀತಿಯಾಗಿ ಚೈನ್ನ ಹಾಕಬೇಕು. ನೋಡಿ ಈ ರೀತಿ ಹಿಂಗೆ ಲೂಸಾಗಿ ಬಿಟ್ಕೊಂಡು ಚೈನನ್ನು ಹಾಕೋದು, ಹಿಂಗೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಎಳ್ಕೊಂಡು ಚೈನನ್ನು ಹಾಕೋದು, ಆ ರೀತಿ ಹಾಕಬಾರ್ದು. ನೋಡಿ ಇವಾಗ ನಾನು ಹಾಕಿದ ಚೈನು ಸ್ವಲ್ಪ ಲೂಸಾಗಿದೆ. ಆ ರೀತಿ ತುಂಬ ಎಳ್ದು ಕೂಡ ಹಾಕೋಬಾರ್ದು, ತುಂಬ ಟೈಟಾಗಿ ಮಾಡ್ಕೊಂಡು ಹಾಕೋಬಾರ್ದು. ನಮಗೆ ನಿಡಲ್ ಏನಿದೆ ನಿಡಲ್ಗಿಂತ ಸ್ವಲ್ಪ ಮೇಲ್ಗಡೆಗೆ ಎಳ್ಕೊಂಡು ಚೈನನ್ನು ಹಾಕ್ಕೋಬೇಕು. ನೋಡಿ ಇವಾಗ ಇದು ಲೂಸ್ ಚೈನ್ ಆಯಿತು. ನೋಡಿ ಕಾಣಿಸ್ತಿದೆಯಲ್ವಾ, ಇದು ನಿಮಗೆ ಲೂಸ್ ಚೈನ್ ಆಗಿದೆ. ಈ ರೀತಿ ಹಾಕ್ಕೋಬಾರ್ದು. ತುಂಬ ಎಳ್ದು ಬೇಗ ಆಗುತ್ತೆ ಅಂತ ಹೇಳಿ, ಅಥವಾ ಟೈಟಾಗಿ ಹಾಕಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟು ದೊಡ್ಡದಾಗಿ ಅದನ್ನ ಎಳ್ಕೊಂಡು ಹಾಕ್ಕೋಬಾರ್ದು. ಮೀಡಿಯಮ್ಮಾಗಿ ನೋಡಿ ಆ ನಿಡಲ್ ಏನಿದೆ ಕರೆಕ್ಟಾಗಿ ಆ ನಿಡಲ್ಗೆ ನೋಡಿ ಈ ರೀತಿ ಇರುತ್ತೆ, ಅದನ್ನು ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೋಬೇಕು. ಚೈನನ್ನು ಹಾಕೋದು ಈ ರೀತಿ ತುಂಬ ಲೂಸಾಗಿ ಎಳ್ದು ಹಾಕ್ಕೋಬಾರ್ದು. ನೀವು ಫಸ್ಟ್ ಸ್ಟಾರ್ಟಿಂಗು ಈ ರೀತಿ ಚೈನನ್ನು ಹಾಕಿ ನೀಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋದನ್ನು ಕಲ್ತ್ಕೊಳ್ಳಿ. ನೋಡಿ ನೀಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡೋದನ್ನು ಕಲಿಬೇಕು. ನೀವು ತುಂಬ ಅದನ್ನು ಚೈನನ್ನು ಹಿಂಗೆ ಎಳ್ದು ಲೂಸ್ ಮಾಡಿಕೊಂಡು ಲಾಕ್ ಮಾಡೋದು, ಅಥವಾ ನೀಡಲ್ನ ಕ್ರಾಸಾಗಿ ಇಟ್ಕೊಂಡು ಲಾಕ್ ಮಾಡೋದು, ಆ ರೀತಿಯಾಗಿ ಮಾಡಿದಾಗಲೇ ನಮಗೆ ಸ್ಯಾರಿಗೆ ಹಾಕಿದಾಗ ಸ್ಟ್ರಿಂಕ್ ಆಗೋದು. ನೀವು ಲಾಕ್ ಮಾಡಬೇಕಾದ್ರೆ ನೋಡಿ ಆ ನೀಡಲ್ಗೆ ಕರೆಕ್ಟಾಗಿ ಥ್ರೆಡ್ ಇರಬೇಕು. ನೋಡಿ ಈ ರೀತಿ ಎಳ್ದು ಲಾಕ್ ಮಾಡಬಾರ್ದು. ಆ ನೀಡಲ್ಗೆ ಸ್ವಲ್ಪ ಅಂದರೆ ತುಂಬ ಟೈಟಾಗಿ ಎಳ್ಕೊಬಾರ್ದು, ಸ್ವಲ್ಪ ಅಷ್ಟೇ. ಆ ನೀಡಲ್ ರೌಂಡ್ ಏನಿರುತ್ತೆ ಆ ರೌಂಡ್ಗಿಂತ ಸ್ವಲ್ಪ ಲೂಸ್ ಮಾಡಿಕೊಂಡು ಲಾಕ್ ಮಾಡಬೇಕು. ಮತ್ತು ನೀಡಲ್ನ ನೋಡಿ ಈ ರೀತಿ ಸ್ಟ್ರೈಟಾಗೇ ಇಟ್ಕೊಂಡು ಲಾಕ್ ಮಾಡಿಕೊಡಿ. ಆವಾಗ ನಿಮಗೆ ಬಟ್ಟೆನೂ ಸ್ಟ್ರಿಂಕ್ ಆಗೋಲ್ಲ, ಡಿಸೈನ್ ಫಿನಿಶಿಂಗು ಕೂಡ ಹಾಳಾಗೋದಿಲ್ಲ. ಇದು ನಿಮಗೆ ಮೇಯ್ನ್ ಇಂಪಾರ್ಟೆಂಟು. ನೀವು ಯಾವುದೇ ಡಿಸೈನ್ನ ಮಾಡಿದ್ರೂ ಕೂಡ ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಲಾಕ್ ಮಾಡಬೇಕಾದ್ರೆ ಈ ರೀತಿಯಾಗಿ ನೀಟಾಗಿ ಅದನ್ನು ಕೂಡ ಸ್ವಲ್ಪ ಟೈಟಾಗೇ ಲಾಕ್ ಮಾಡಬೇಕು. ಇವಾಗ ಲಾಕ್ ಮಾಡಬೇಕಾದ್ರೆ ಒಬ್ಬೊಬ್ಬರು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ತುಂಬ ಲೂಸಾಗಿ ಎಳೆದ್ಬಿಟ್ಟು ಲಾಕ್ ಮಾಡಿಬಿಡ್ತೀರ. ಆವಾಗ ಅದು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ನೋಡಿ ಎಲ್ಲೇ ಆದ್ರೂ ಕೂಡ ಒಂದು ಎಳೆ ದಾರನೂ ಕೂಡ ಬಿಡಬಾರ್ದು. ನೀಟಾಗಿ ನಿಡಲ್ಗೆ ಸೇರಿಸ್ಕೊಂಡೇ ಮಾಡ್ಕೋಬೇಕು ನೀವು. ನೋಡಿ ಈ ರೀತಿಯಾಗಿ ಲೂಸಾಗೂ ಕೂಡ ಲಾಕ್ ಮಾಡ್ಕೋತೀರ. ನಿಡಲ್ನ ಬಟ್ಟೆಗೆ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಡು ಸ್ವಲ್ಪ ಲೂಸಾಗಿ ಹಿಂಗೆ ಸುಮ್ಮನೆ ಹಿಂಗೆ ಎಳೆದ್ಬಿಟ್ಟು ಲಾಕ್ ಮಾಡ್ಕೊಬಿಡ್ತೀರ. ಆ ರೀತಿ ಲಾಕ್ ಮಾಡಬಾರ್ದು, ಅದು ನಮಗೆ ಲೂಸ್ ಬರುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ ನಾನು. ನೋಡಿ ಈ ರೀತಿಯಾಗಿ ಸ್ವಲ್ಪ ಎಳ್ಕೊಬೇಕಷ್ಟೆ, ಬಟ್ಟೆಯಿಂದ ಮೇಲ್ಗಡೆಗೆ ಸ್ವಲ್ಪ ಎಳ್ಕೊಂಡು ಈ ರೀತಿ ಲಾಕ್ ಮಾಡಬೇಕು. ನೋಡಿ ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಯಾವ ರೀತಿ ಇದೆ, ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಲೂಸಾಗಿ ಲಾಕ್ ಮಾಡಿರೋದು ಯಾವ ರೀತಿ ಬಂದಿದೆ,
ನಾರ್ಮಲಾಗಿ ಲಾಕ್ ಮಾಡಿರೋದು ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೀವು. ಲಾಕ್ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಥ್ರೆಡನ್ನ ಲೂಸಾಗಿ ಬಿಟ್ಕೊಂಡು ಲಾಕ್ ಮಾಡ್ಕೋಬೇಡಿ. ನೋಡಿ, ನೀವು ಫಸ್ಟ್ ಸ್ಟಾರ್ಟಿಂಗು ಕಲಿಬೇಕಾದ್ರೆ ಇದನ್ನು ಕಲ್ತ್ಕೊಳ್ಳಿ. ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡು ಹೋಗೋದನ್ನು ಕಲ್ತ್ಕೋಬೇಕು. ನೀವು ಲಾಕ್ ಮಾಡೋದಿನ ಕಲ್ತ್ಕೊಂಡ್ರೇ ನಿಮಗೆ ಎಲ್ಲ ಡಿಸೈನ್ ಫಿನಿಶಿಂಗು ಕೂಡ ಬರೋದು. ನೋಡಿ, ಸ್ಟಾರ್ಟಿಂಗ್ ಈ ರೀತಿಯಾಗಿ ನೀಟಾಗಿ ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡೋದನ್ನು ಕಲ್ತ್ಕೋಬೇಕು. ನೆಕ್ಸ್ಟು ನೋಡಿ, ಬಿಗಿನರ್ಸು ಇನ್ನೊಂದು ಮಿಸ್ಟೇಕ್ ಏನು ಮಾಡೋದು ಅಂತ ಹೇಳಿದ್ರೆ ಕಂಬನ ಮಾಡ್ಕೊಳ್ಳೋದು. ಈ ಡಬಲ್ ಕ್ರೋಶೆ ಕಂಬ, ತ್ರಿಬಲ್ ಕ್ರೋಶೆ ಕಂಬ, ಈ ಕಂಬನ ಮಾಡ್ಕೊಳ್ಳೋದನ್ನ ಸ್ವಲ್ಪ ಅದನ್ನು ಮಿಸ್ಟೇಕ್ ಮಾಡ್ಕೋತಾರೆ. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡಬೇಕಾದ್ರೆ ನೀಡಲ್ ಮೇಲೆ ಈ ರೀತಿ ಒಂದು ಸಲ ದಾರನ ತಗೊಂಡು ನೋಡಿ ಬಟ್ಟೆ ಮೇಲೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಎಳ್ಕೋಬೇಕಾದ್ರೆ ನೀವು ನಾರ್ಮಲಾಗಿ ಆ ಜಿಗ್ಜಾಗ್ ಏನಿರುತ್ತೆ ಅದರಿಂದ ಸ್ವಲ್ಪ ಮೇಲ್ಗಡೆ ಎಳ್ಕೋಬೇಕು. ತುಂಬ ಲೂಸಾಗಿ ನೋಡಿ, ಈ ರೀತಿ ತುಂಬ ಲೆಂತಿಯಾಗಿ ಎಳ್ಕೊಂಡು ಮಾಡಿಕೊಂಡಾಗ ನಮಗೆ ಕಂಬ ಲೂಸ್ನೆಸ್ ಬರುತ್ತೆ. ನೀವು ಈ ಕಂಬನ ಮಾಡಬೇಕಾದ್ರೆ ಇದೇ ಮಿಸ್ಟೇಕು ಮಾಡೋದು. ಆರ್ಚನ್ನ ಮಾಡಬೇಕಾದ್ರೆಲ್ಲ ಕಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ರೀತಿ ನಿಡಲ್ ಮೇಲೆ ಒಂದು ಸಲ ದಾರನ ಹಾಕ್ಕೊಂಡು ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡಾಗ ತುಂಬ ಲೂಸಾಗಿ ಎಳ್ಕೋಬೇಡಿ. ನೋಡಿ, ಇಷ್ಟಿದ್ರೆ ಸಾಕು. ಈ ರೀತಿ ತುಂಬ ಲೆಂತಿಯಾಗಿ ಎಳ್ಕೊಂಡು ಲೂಸಾಗಿ ಕಂಬನ ಮಾಡಿಕೊಂಡ್ರೆ ನಮಗೆ ಆವಾಗ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ನೋಡಿ, ಈ ರೀತಿ ಆ ಜಿಗ್ಜಾಗ್ ಏನಿರುತ್ತೆ ಅದರಿಂದ ಸ್ವಲ್ಪ ಮೇಲ್ಗಡೆ ಅಥವಾ ಆರ್ಚನ್ನ ಮಾಡಬೇಕಾದ್ರೆ ಆ ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಅದರಿಂದ ಸ್ವಲ್ಪ ಮೇಲೆ ಅಷ್ಟೇ ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆ ಕಂಬನ ನೋಡಿ ಈ ರೀತಿಯಾಗಿ ತಗೋಬೇಕು. ನೀವು ಇದನ್ನು ತುಂಬ ಎಳೆದ್ಬಿಟ್ಟು ಮಾಡಿಕೊಂಡ್ರೆ ನಮಗೆ ಆ ಫಸ್ಟ್ ಲಾಕ್ ಪಾಯಿಂಟಲ್ಲೇ ನಮಗೆ ಲೂಸ್ನೆಸ್ ಬಂದ್ಬಿಡುತ್ತೆ. ನೋಡಿ, ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಬೇಕಾದರೆ ಸ್ವಲ್ಪ ಮೇಲ್ಗಡೆ ಲೂಸಾಗಿ ಎಳ್ಕೊಳ್ಳಿ. ಅಂದರೆ ನಮಗೆ ಕಂಬ ಉದ್ದ ಬೇಕು ಅಂತ ಹೇಳಿದ್ರೆ ಡಬಲ್ ಕ್ರೋಶೆ ಕಂಬ ಆಲ್ಮೋಸ್ಟ್ ಇಷ್ಟೇ ಲೆಂತ್ ಬರೋದು. ನೋಡಿ, ನೀವು ಡಬಲ್ ಕ್ರೋಶನ ಮಾಡಬೇಕಾದ್ರೆ ನೀಟಾಗಿ ಮಾಡೋದನ್ನ ಕಲ್ತ್ಕೋಬೇಕು. ಈ ರೀತಿಯಾಗಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಲೂಸಾಗಿ ಹಾಕೋದು ಮತ್ತು ನಾರ್ಮಲಾಗಿ ನಾವು ಹಾಕೋ ರೀತಿ ಹಾಕ್ಕೊಂಡ್ರೆ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಯಾವುದೇ ಡಿಸೈನ್ ಆಗಲಿ ಏನೇ ಮಾಡಿಕೊಂಡ್ರೂ ನೀವು ಕಂಬನ ಮಾಡಬೇಕಾದ್ರೆ ತುಂಬ ಲೂಸಾಗಿ ಮಾಡ್ಕೋಬಾರ್ದು. ಸ್ವಲ್ಪ ಅಂದರೆ ತುಂಬ ಟೈಟಾಗೂ ಕೂಡ ಹಾಕ್ಕೋಬಾರ್ದು. ಒಂದು ಮೀಡಿಯಮ್ ಆಗಿ ನೀವು ಮಾಡ್ಕೋಬೇಕು. ಅದಕ್ಕೆ ಹೇಳೋದು ಫಸ್ಟ್ ಸ್ಟಾರ್ಟಿಂಗು ಫಾಲ್ ಬಟ್ಟೆ ಏನು ತೋರಿಸ್ದೆ ಅದನ್ನು ತೊಗೊಂಡು ನೀಟಾಗಿ ಈ ರೀತಿ ಚೈನ್ ಹಾಕೋದು ಮತ್ತು ಕಂಬನ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಇಲ್ಲಿ ನಾರ್ಮಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಕಂಬನ ಸ್ವಲ್ಪ ಟೈಟಾಗಿ ಅಂದರೆ ತುಂಬ ಟೈಟಾಗೂ ಹಾಕ್ಕೋಬಾರ್ದು. ನಾವು ಚೈನ್ ಯಾವ ರೀತಿ ಹಾಕ್ಕೋತೀವೋ ಆ ರೀತಿ ಸ್ವಲ್ಪ ಲೂಸ್ ಮಾಡಿಕೊಂಡು ಕಂಬನ ಹಾಕ್ಕೋಬೇಕು. ನೋಡಿ, ನಿಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಾನು ಹೇಳಿದ್ನಲ್ಲ ಚೈನ್ನ ಯಾವ ರೀತಿ ಹಾಕ್ಕೋತೀವೋ ಆ ರೀತಿ ಒಂದು ಸ್ವಲ್ಪ ಲೂಸ್ನ ಬಿಟ್ಕೊಂಡು ಕಂಬನ ಮಾಡ್ಕೋಬೇಕು. ಇಷ್ಟು ಲೆಂತ್ ಎಳ್ಕೊಂಡ್ರೆ ಸಾಕಾಗುತ್ತೆ. ನೀವು ತುಂಬ ಎಳೆದ್ಬಿಟ್ಟು ಮಾಡಿಕೊಂಡ್ರೆ ನೀವು ಆರ್ಚನ್ನೆಲ್ಲ ಮಾಡಿದಾಗ ಫಿನಿಶಿಂಗು ನೀಟಾಗಿ ಬರೋದಿಲ್ಲ. ನೋಡಿ, ಈ ರೀತಿ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಅಂದರೆ ಈ ರೀತಿಯಾಗಿ ಬರುತ್ತೆ. ನೀವು ಲೂಸಾಗಿ ಮಾಡಿದರೆ ನೋಡಿ ಈ ರೀತಿ ಬರುತ್ತೆ ಫಿನಿಶಿಂಗು. ನೀವು ನೀಟಾಗಿ ಲೂಸು ಅಲ್ಲ ಟೈಟು ಅಲ್ಲ ಅಂತ ಹೇಳಿ ಮಾಡಿಕೊಂಡ್ರೆ ನಾನು ಸೆಕೆಂಡ್ ತೋರಿಸಿದ್ನಲ್ಲ ಆ ರೀತಿ ಫಿನಿಶಿಂಗ್ ಬರುತ್ತೆ. ನೀವು ಕಂಬನ ಮಾಡಬೇಕಾದ್ರೆ ಈ ರೀತಿ ಲೂಸ್ ಹಾಕ್ಕೊಂಡ್ರೆ ಫಿನಿಶಿಂಗು ಈ ರೀತಿ ಬರುತ್ತೆ. ಇದು ಆರ್ಚಲ್ಲಿ ಹಾಕಿದಾಗ ನಿಮಗೆ ನೀಟಾಗಿ ಫಿನಿಶಿಂಗು ಕಾಣಿಸೋದಿಲ್ಲ. ನೋಡಿ, ಫಸ್ಟು ಈ ರೀತಿ ಚೈನ್ಗಳನ್ನ ಹಾಕಿ ಲಾಕ್ ಮಾಡೋದನ್ನು ಕಲ್ತ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟು. ಲಾಕ್ನ ಕಲ್ತ್ಕೊಂಡಿದ್ದಾದಮೇಲೆ ನೀವು ಈ ರೀತಿ ಕಂಬನ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಡಬಲ್ ಕ್ರೋಶೆ ಕಂಬ ಅಥವಾ ತ್ರಿಬಲ್ ಕ್ರೋಶೆ ಕಂಬ ಇದನ್ನು ಕಲ್ತ್ಕೋಬೇಕು. ನಮಗೆ ಆರ್ಚ್ ಮಾಡೋದಕ್ಕೆ ಮೇಯ್ನ್ ಬೇಕಾಗಿರೋದೇ ಕಂಬಗಳು, ಡಬಲ್ ಕ್ರೋಶೆ ಕಂಬ ಮತ್ತು ತ್ರಿಬಲ್ ಕ್ರೋಶೆ ಕಂಬ.
ತ್ರಿಬಲ್ ಕ್ರೋಶ ಕಂಬ ಅಂತ ಹೇಳಿದ್ರೆ ನೀಡಲ್ ಮೇಲೆ 2 ಸಲ ದಾರಾನ ತಗೊಳ್ಳಿ, ಅದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ನಾನಿವಾಗ ತೋರಿಸ್ತಾ ಇರೋದು ಡಬಲ್ ಕ್ರೋಶೆ ಕಂಬ. ನೀಡಲ್ ಮೇಲೆ 1 ಸಲ ದಾರಾನ ತಗೊಂಡು ಮಾಡ್ಕೊಳ್ಳೋದು. ಮತ್ತು ನೋಡಿ, ನೀವು ಡಬಲ್ ಕ್ರೋಶೆನ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಹಾಫ್ ಡಬಲ್ ಕ್ರೋಶೆನೂ ಬೇಕಾದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ ಅಂದರೆ ಚೈನ್ ಹಾಕಿ ಲಾಕ್ ಮಾಡೋದನ್ನು ಕಲ್ತ್ಕೊಂಡಿದ್ದಾದಮೇಲೆ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡಿ ನಿಡಲ್ ಮೇಲೆ 1 ಸಲ ದಾರಾನ ತಗೊಂಡು ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಿಡಲ್ ಮೇಲೆ 3 ಲೂಪ್ ಆಗುತ್ತೆ, ಅದನ್ನು 1 ಮಾಡಿಕೊಂಡ್ರೆ ಅಂದರೆ 1 ಸಲ ಥ್ರೆಡ್ನ ಪಾಸ್ ಮಾಡ್ಕೋಬೇಕು, ಅದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ನೋಡಿ, ಹಾಫ್ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಈ ರೀತಿಯಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆವಾಗ ಯಾವುದೇ ಡಿಸೈನ್ ಮಾಡಿದ್ರೂ ಕೂಡ ನಿಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ. ನೀವಿಲ್ಲಿ ಕಂಬನ ಮಾಡಬೇಕಾದ್ರೆ ಮತ್ತು ಲಾಕ್ನ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ರೋಶಾ ಡಿಸೈನಲ್ಲಿ ಇನ್ನು ತುಂಬ ಟಿಪ್ಸ್ಗಳಿದೆ. ಬಿಗಿನರ್ಸಿಗೆ ಇದೆಲ್ಲ ತುಂಬ ಬೇಕಾಗುತ್ತೆ ಅಂತ ಅಂದ್ಕೋತೀನಿ. ಅಂದರೆ ಅವ್ರಗಳಿಗೆ ಕಂಬ ಮಾಡೋದು, ಚೈನ್ ಹಾಕೋದು ಅಷ್ಟಾಗಿ ಗೊತ್ತಿರೋದಿಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ರಿಗೂ ಅದು ಬರುತ್ತೆ. ಮೇಯ್ನಾಗಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಆರ್ಚನ್ನ ಮಾಡೋದೇ ಅವರಿಗೆ ತುಂಬ ಪ್ರಾಬ್ಲಮ್ ಆಗೋದು. ನೆಕ್ಸ್ಟ್ ಆರ್ಚನ್ನ ಮಾಡೋದಕ್ಕೆ ನಿಮಗೆ ಟಿಪ್ಸ್ಗಳು ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.